ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ಶಿಳ್ಳೆ ಹಾಕ್ಬಾರ್ದು? ಹಾಕ್ಬೋದಪ್ಪ, ಶಿಲ್ಲೆ ಹಾಕ್ಬೋದು. ಅದು ಶಿಲ್ಲೆ ಹಾಕೋದಕ್ಕೆ ಮುಂಚೆ ಯಾತಕ್ಕೆ ಹಾಕ್ತಾ ಇದ್ದೀಯಾ ಅಂತ ಹೇಳ್ಬೇಕು ಅಷ್ಟೆ. ಏನೋ ಖುಷಿ ಆಯ್ತು ಅದಕ್ಕೆ. ಏನ್ ಖುಷಿನೋ? ಈಗೇನೋ ಕೆಲ್ಸದ ಬಿಡು. ಓಹೋ, ಎಲ್ಲಿ ಹೋಗಿದ್ರು ಇವತ್ತು? ಏಕೆ? ಸುಮ್ಮನೆ ಕೇಳದೆ ಕಣೋ. ಎಷ್ಟು ಟ್ರಿಪ್ ಕೊಡದೆ? ಯಾವ್ಯಾವ ಥರ ಕಸ್ಟಮರ್ ಸಿಕ್ಕಿದ್ರು? ಅದೆಲ್ಲ ಯಾಕೀಗ? ನಾನಾ ಡೀಟೇಲ್ಸ್ ಎಲ್ಲ ಇಟ್ಕೊಂಡಿರಕ್ಕಾಗುತ್ತಾ? ಅದ್ ಹಾಗಲ್ಲ ಸಮರ್, ನೀನ್ ಈಗ ತಾನೇ ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಾ. ಪ್ರತಿದಿನ ನಿನ್ ಎಕ್ಸ್ಪೀರಿಯನ್ಸ್ ಹೇಳ್ಕೊಂಡ್ರೆ ನಮಗೂ ಕೇಳೋಣ ಅನ್ಸತ್ತಪ್ಪ. ತಾತ ಬೇರೆಯವ್ರನ್ನ ಮಾತಾಡಕ್ ಬಿಡದೆ ಅಪರೂಪ ಅಂತದ್ರಲ್ಲಿ ಅವ್ರಾಗವ್ರೆ ಕೇಳ್ತಿದಾರೆ. ಹೇಗೆದು ಬಿತ್ತು? ಏನಂದೆ? ನಾನು ಬೇರೆಯವ್ರಿಗೆ ಮಾತಾಡೋದಕ್ಕೆ ಬಿಡೋದೇ ಅಪರೂಪನ. ಅಯ್ಯೋ ತಾತ, ಫ್ಲೋನಲ್ಲಿ ಹೇಳ್ಬಿಟ್ಟೆ, ಸಾರಿ. ಸಮರ್, ನೀನ್ ಹೇಳೋ, ಇವತ್ತು ಹೇಗಿತ್ತು ಕೆಲ್ಸ? ನಾನಿವತ್ತು ಬೇರೆ ಬೇರೆ ಕಸ್ಟಮರ್ಸ್ನ ಅಟೆಂಡ್ ಮಾಡೋದಿರಲಿಲ್ಲ. ಒಂದು ಮನೆಗೆ ನನ್ನನ್ನು ಅಪಾಯಿಂಟ್ ಮಾಡಿದ್ದಾರೆ. ಆ ಮನೇಲೇನೋ ಫಂಕ್ಷನ್ ಅಂತೆ. ಅದು ಮುಗಿಯೋರ್ಗೂ ನಾನೆಲ್ಲ ಕೆಲಸ ಮಾಡಬೇಕು. ಹೌದಾ? ಹಾಗೆಲ್ಲ ಮಾಡಬಹುದೇನೋ? ಎಲ್ಲಿದೆ ಮನೆ? ಬನಶಂಕರಿ. ಬನಶಂಕರಿ ಇಲ್ಲ, ಅಲ್ಲೆಲ್ಲಿ? ಅಯ್ಯ, ತಲೆ ತಿನ್ಬಿಡಿ ತಾತ. ನಿಮ್ಮ ಸೊಸೆ ಮನೆಗೆ ಹಾಕಿದಾರೆ ನನ್ನ. ಸಮರ್, ಏನ್ ಹೇಳ್ತಿದ್ಯಾ? ಹೌದು, ಅಲ್ಲಿಯ ವೈನ್ ಮದುವೆ ಮುಗಿಯೋವರೆಗೂ ನಾನೇ ಸರ್ವಿಸ್ ಕೊಡ್ಬೇಕಂತೆ. ಇವತ್ತು ನಿಮ್ಮ ಅತ್ತನ ಕರ್ಕೊಂಡು ಹೋಗಿದ್ದೆ. ಓ, ಅದಕ್ಕೇನೋ ಸಾಹೇಬ್ರು ಖುಷಿನಲ್ಲಿ ಬಂದಿದ್ದು. ಬಾಸು, ನಾನೆಲ್ಲ ಕೇಳಿಸ್ಕೊಂಡೆ. ನಮ್ಮ ಹತ್ರ ಹೋಗ್ಬೇಡಿ ಅಂತ ಹೇಳಿ ಈಗ ನೀನೇ ಎಲ್ರಿಗಿಂತ ಮುಂಚೆ ಹೋಗಿ ಕೂತಿದ್ಯಾ? ನಾನೇನು ಇಷ್ಟಪಟ್ಟು ಹೋಗಲಿಲ್ಲ. ನಮ್ಮ ಬಾಸ್ ನನ್ನ ಅಲ್ಲಿಗೆ ಹಾಕಿರೋದು. ಈಗ ತಾನೇ ಜಾಯ್ನ್ ಆಗಿರೋದಕ್ಕೆ ಇಲ್ಲ ಅನ್ನೋಕ್ಕಾಗಲ್ಲ. ಹೋಗ್ಲಿ ಬಿಡು, ನೀನು ಅವಳಿಗೇನು ಸಮಜಾಯಿಷಿ ಕೊಡೋದು? ಏ ಸಮರ್ಥ, ನೀನು ಮದುವೆ ಮನೆಯಲ್ಲಿ ಇರ್ತೀಯ ಅಂತಂದ್ಮೇಲೆ ನಾನಿಲ್ಲದೆ ಇರೋಕ್ಕಾಗತ್ತಾ? ನಾನು ಹಾಜರ್. ನನ್ ಗಂಡ ಅಲ್ಲೇ ಓಡಾಡ್ತಾರೆ ಅಂದ್ರೆ ನಾನ್ ಹೋಗದೆ ತಾತ. ಯಾರು ಹೋದ್ರು ಬಿಟ್ರು ನಾನಂತೂ ಹೋಗ್ತಿದ್ದೆ. ನಿಮ್ಗೆಲ್ಲ ಏನಾಗಿದೆ? ಆ ವೈನ್ ಮದುವೆಗೆ ಹಿಂಗೆಲ್ಲ ಕುಣ್ಕೊಂಡು ಹೋಗ್ತಿದ್ದೀರಲ್ಲ. ಅದೆಲ್ಲ ಬಿಡು, ಈಗ ಗಿಫ್ಟಿಗೆ ದುಡ್ಡು ಕೊಡು. ತಗೋ. 5 ಜನ ಬಂದು ಊಟ ಮಾಡ್ಕೊಂಡು ಹೋದ್ರು ಅಂತ ಆಡ್ಕೊಳ್ಳೋದು ನಾವು. 100 ರೂಪಾಯಿನೇ ಇರಲಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.